ಯೆಹೋಶುವ ಅಧ್ಯಾಯ 11. ಹಾಚೋರಿನ ಅರಸನಾದ ಯಾಬೀನನು ಇದನ್ನೆಲ್ಲ ಕೇಳಿ, ಯೋಬಾಬನೆಂಬ ಮಾದೋನಿನ ಅರಸನು, ಶಿಮ್ರೋನಿನ ಅರಸನು, ಅಕ್ಷಾಫಿನ ಅರಸನು ಇವರನ್ನೂ, ಉತ್ತರ ದಿಕ್ಕಿನ ಪರ್ವತ ಪ್ರದೇಶ, ಕಿನ್ನೆರೋತ್ ಸಮುದ್ರದ ದಕ್ಷಿಣದಲ್ಲಿನ ತಗ್ಗಾದ ಪ್ರದೇಶ, ಇಳಕಲಿನ ಪ್ರದೇಶ, ದೋರ್ ಊರಿನ ಪಶ್ಚಿಮದಲ್ಲಿದ್ದ ಬೆಟ್ಟದ ಮೇಲಿನ ಪ್ರದೇಶ ಇವುಗಳ ಅರಸರನ್ನೂ, ಪೂರ್ವ ಪಶ್ಚಿಮಗಳಲ್ಲಿರುವ ಕಾನಾನ್ಯರು, ಅಮೋರಿಯರು, ಹಿತ್ತಿಯರು, ಪೆರಿಜ್ಜಿಯರು, ಬೆಟ್ಟದ ಮೇಲಿನ ಪ್ರದೇಶದಲ್ಲಿದ್ದ ಎಬೂಸಿಯರು, ಹೆರ್ಮೋನಿನ ಬುಡದಲ್ಲಿ ಮಿಚ್ಪಾ ದೇಶದಲ್ಲಿದ್ದ ಹಿವ್ವಿಯರು ಇವರನ್ನು ಕರೆಕಳಿಸಿದನು. ಅವರು ಒಡನೆ ಬಹುರಥಾಶ್ವಗಳಿಂದ ಕೂಡಿರುವ ತಮ್ಮ ಸರ್ವ ಸೈನ್ಯಗಳನ್ನು ತೆಗೆದುಕೊಂಡು ಹೊರಟರು. ಆ ಸೈನಿಕರು ಸಮುದ್ರ ತೀರದ ಮರಳಿನಂತೆ ಅಸಂಖ್ಯರಾಗಿದ್ದರು. ಈ ಎಲ್ಲ ಅರಸರು ಕೂಡಿ ಮೇರೋಮ್ ಜಲಾಶಯದ ಬಳಿಯಲ್ಲಿ ಇಸ್ರಾಯೇಲ್ಯರೊಡನೆ ಯುದ್ಧ ಮಾಡುವುದಕ್ಕೋಸ್ಕರ ಇಳುಕೊಂಡರು. ಆಗ ಯೆಹೋವನು ಯೆಹೋಶುವನಿಗೆ, ನೀನು ಅವರಿಗೆ ಹೆದರಬೇಡ, ನಾಳೆ ಇಷ್ಟೇ ಹೊತ್ತಿಗೆ ಅವರನ್ನು ಇಸ್ರಾಯೇಲ್ಯರಿಗೆ ಒಪ್ಪಿಸುವೆನು, ಅವರು ಅವರನ್ನು ಹತಿಸಿಬಿಡುವರು. ನೀನು ಅವರ ಕುದುರೆಗಳ ಹಿಂಗಾಲಿನ ನರಗಳನ್ನು ಕೊಯ್ದು ರಥಗಳನ್ನು ಸುಟ್ಟು ಬಿಡಬೇಕು ಅಂದನು. ಯೆಹೋಶುವನು ತನ್ನ ಎಲ್ಲ ಭಟರೊಡನೆ ಹೊರಟು ಹೋಗಿ ಮೇರೋಮ್ ಜಲಾಶಯದ ಬಳಿಯಲ್ಲಿದ್ದ ಶತ್ರುಗಳ ಮೇಲೆ ಪಕ್ಕನೆ ಬಿದ್ದನು. ಇವರು ಅವರನ್ನು ದೊಡ್ಡ ಚೀದೋನ್, ಮಿಸ್ರೆಪೋತ್ಮಯಿಮ್ ಎಂಬ ಊರುಗಳವರೆಗೂ ಪೂರ್ವ ದಿಕ್ಕಿನಲ್ಲಿರುವ ಮಿಚ್ಪೆಯ ಬಯಲಿನವರೆಗೂ ಹಿಂದಟ್ಟಿ ಹೊಡೆದರು. ಒಬ್ಬನಾದರೂ ಉಳಿಯದಂತೆ ಎಲ್ಲರನ್ನೂ ಸಂಹರಿಸಿದರು. ಯೆಹೋಶುವನು ಯೆಹೋವನ ಅಪ್ಪಣೆಗನುಸಾರವಾಗಿ ಅವರ ಕುದುರೆಗಳ ಹಿಂಗಾಲಿನ ನರಗಳನ್ನು ಕೊಯ್ದು ರಥಗಳನ್ನು ಸುಟ್ಟುಬಿಟ್ಟನು. ಕೂಡಲೇ ಯೆಹೋಶುವನು ಹಿಂದಿರುಗಿ ಹಾಚೋರನ್ನೂ ಅದರ ಅರಸನನ್ನೂ ಕತ್ತಿಯಿಂದ ಸಂಹರಿಸಿದನು. ಹಾಚೋರ್ ಎಂಬುದು ಪೂರ್ವಕಾಲದಲ್ಲಿ ಆ ಎಲ್ಲ ರಾಜ್ಯಗಳಲ್ಲಿ ಶ್ರೇಷ್ಠವಾಗಿತ್ತು. ಇಸ್ರಾಯೇಲ್ಯರು ಅದರಲ್ಲಿದ್ದ ಎಲ್ಲ ಜನರನ್ನು ಕತ್ತಿಯಿಂದ ಸಂಹರಿಸಿ ಹಾಚೋರ್ ಪಟ್ಟಣವನ್ನು ಸುಟ್ಟುಬಿಟ್ಟರು. ಒಂದು ಪ್ರಾಣಿಯಾದರೂ ಉಳಿಯಲಿಲ್ಲ. ಮತ್ತು ಯೆಹೋಶುವನು ಆ ಬೇರೆ ಅರಸರನ್ನೂ ಅವರೆಲ್ಲ ಪಟ್ಟಣಗಳನ್ನು ಹಿಡಿದು ಯೆಹೋವನ ಸೇವಕನಾದ ಮೋಶೆ ಆಜ್ಞೆಯಂತೆ ಅವರನ್ನು ಕತ್ತಿಯಿಂದ ಸಂಹರಿಸಿದನು. ಯೆಹೋಶುವನು ಸುಟ್ಟ ಹಾಚೋರ್ ಹೊರತು ಇಸ್ರಾಯೇಲ್ಯರು ದಿನ್ನೆಯ ಮೇರಣ ಬೇರೆ ಯಾವ ಪಟ್ಟಣವನ್ನು ಸುಡಲಿಲ್ಲ. ಇಸ್ರಾಯೇಲ್ಯರು ಅವುಗಳಲ್ಲಿದ್ದ ಪಶುಗಳನ್ನೂ ವಸ್ತುಗಳನ್ನೂ ಕೊಳ್ಳೆ ಹಿಡಿದರು. ಆದರೆ ಜನರೆಲ್ಲರನ್ನೂ ಕತ್ತಿಯಿಂದ ಹೊಡೆದು ನಿರ್ಮೂಲ ಮಾಡಿದರು. ಒಂದು ಪ್ರಾಣಿಯನ್ನೂ ಉಳಿಸಲಿಲ್ಲ. ಯೆಹೋವನ ಸೇವಕನಾದ ಮೋಶೆಯು ದೇವರು ತನಗೆ ಹೇಳಿದ್ದನ್ನೆಲ್ಲ ಯೆಹೋಶುವನಿಗೆ ಹೇಳಿದ್ದನು. ಯೆಹೋಶುವನು ಅದರಂತೆ ಮಾಡಿದನು. ಯೆಹೋವನು ಮೋಶೆಯ ಮೂಲಕ ಆಜ್ಞಾಪಿಸಿದ್ದರಲ್ಲಿ ಅವನು ಒಂದನ್ನೂ ಮೀರಲಿಲ್ಲ. ಈ ಪ್ರಕಾರ ಬೆಟ್ಟದ ಮೇಲಿನ ಪ್ರದೇಶ, ದಕ್ಷಿಣ ಪ್ರಾಂತ, ಗೋಷೆನ್ ಸೀಮೆ, ಇಳಕಲಿನ ಪ್ರದೇಶ, ತಗ್ಗಾದ ಪ್ರದೇಶ, ಇಸ್ರಾಯೇಲ್ ಸೀಮೆಯ ಪರ್ವತ ಪ್ರಾಂತ್ಯ, ಅದಕ್ಕೆ ಸೇರಿದ ಇಳಕಲಿನ ಪ್ರದೇಶ ಇವುಗಳೆಲ್ಲ ಯೆಹೋಶುವನಿಗೆ ಸ್ವಾಧೀನವಾದವು. ಅವನು ಸೇಯೀರಿನ ದಾರಿಯಲ್ಲಿದ್ದ ಹಾಲಾಕ್ ಬೆಟ್ಟದಿಂದ ಹೆರ್ಮೋನಿನ ಬುಡದಲ್ಲಿ ಲೆಬನೋನ್ ತಗ್ಗಿನಲ್ಲಿರುವ ಬಾಲ್ಗಾದ್ ಪಟ್ಟಣದವರೆಗೂ ಇರುವ ಪ್ರದೇಶವನ್ನೆಲ್ಲ ತೆಗೆದುಕೊಂಡು ಅದರ ಎಲ್ಲ ಅರಸರನ್ನು ಹಿಡಿದು ಸಂಹರಿಸಿಬಿಟ್ಟನು. ಯೆಹೋಶುವನು ಈ ಎಲ್ಲ ಅರಸರೊಡನೆ ಬಹುದಿನಗಳವರೆಗೂ ಯುದ್ಧ ಮಾಡಿದನು. ಗಿಬ್ಯೋನಿನ ನಿವಾಸಿಗಳಾದ ಹಿವ್ವಿಯರು ಹೊರತು ಯಾವ ಪಟ್ಟಣದವರೂ ಇಸ್ರಾಯೇಲ್ಯರೊಡನೆ ಒಪ್ಪಂದ ಮಾಡಿಕೊಳ್ಳಲಿಲ್ಲ. ಎಲ್ಲರನ್ನೂ ಯುದ್ಧದಿಂದ ವಶಮಾಡಿಕೊಳ್ಳಬೇಕಾಯಿತು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಇಸ್ರಾಯೇಲ್ಯರು ಅವರೆಲ್ಲರನ್ನೂ ಕರುಣೆ ಇಲ್ಲದೆ ಸಂಹರಿಸಿಬಿಡುವ ಹಾಗೆ ಆತನು ತಾನೇ ಆ ಜನರ ಹೃದಯಗಳನ್ನು ಕಠಿಣಪಡಿಸಿ ಯುದ್ಧಕ್ಕೆ ಬರಮಾಡಿದನು. ಅದೇ ಕಾಲದಲ್ಲಿ ಯೆಹೋಶುವನು ಹೆಬ್ರೋನ್, ದೆಬೀರ್, ಅನಾಬ್ ಎಂಬ ಊರುಗಳಲ್ಲಿಯೂ ಯೆಹೂದ ಮತ್ತು ಇಸ್ರಾಯೇಲ್ ಪ್ರಾಂತಗಳ ಬೆಟ್ಟಗಳಲ್ಲಿಯೂ ಇದ್ದ ಉನ್ನತ ಪುರುಷರನ್ನು ನಾಶ ಮಾಡಿ ಅವರ ಪಟ್ಟಣಗಳನ್ನು ಹಾಳು ಮಾಡಿದನು. ಇಸ್ರಾಯೇಲ್ಯರ ಪ್ರಾಂತದಲ್ಲಿ ಅಂಥವರು ಯಾರೂ ಉಳಿಯಲಿಲ್ಲ. ಆದರೆ ಗಾಜಾ, ಗತೂರು, ಅಷ್ದೋದ್ ಎಂಬ ಊರುಗಳಲ್ಲಿ ಮಾತ್ರ ಕೆಲವರು ಉಳಿದರು. ಯೆಹೋವನು ಮೋಶೆಯ ಮೂಲಕ ವಾಗ್ದಾನ ಮಾಡಿದ್ದ ಪ್ರದೇಶವನ್ನೆಲ್ಲ ಯೆಹೋಶುವನು ಹಿಡಿದುಕೊಂಡು ಇಸ್ರಾಯೇಲ್ ಕುಲ ಭಾಗಗಳಿಗನುಸಾರವಾಗಿ ಹಂಚಿಕೊಟ್ಟನು. ಯುದ್ಧವು ನಿಂತು ದೇಶದಲ್ಲೆಲ್ಲ ಸಮಾಧಾನ ಉಂಟಾಯಿತು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸಿ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ಅಮೂಲ್ಯವಾದ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೋಶುವನ ಗ್ರಂಥ 11ನೇ
ಅಧ್ಯಾಯ, ದ ಬುಕ್ ಆಫ್ ಜಾಶುವಾ ಚಾಪ್ಟರ್ 11. 10ನೇ ಅಧ್ಯಾಯದಲ್ಲಿ ಏನಾಯಿತು ಎಂಬುದಾಗಿ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳೋಣ, ಸ್ವಲ್ಪ ಯೋಚನೆ ಮಾಡಿಕೊಳ್ಳೋಣ. ಅದೇನಂತ ಹೇಳಿದರೆ, 5 ಜನರು ಅರಸರು ಒಂದೇ ಸಾರಿ ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬರ್ತಾರೆ. ಆದರೆ ನಿಜಕ್ಕೂ ನಾವು ಯೋಚನೆ ಮಾಡುವಾಗ ಅವರಿಗೆ ಕೋಪವನ್ನು ಎಬ್ಬಿಸಿದಂಥ ಒಂದು ವಿಷಯ ಏನಂತ ಹೇಳಿದರೆ, ತಮ್ಮವರೇ ಆದಂಥ ಗಿಬ್ಯೋನರು ಇಸ್ರಾಯೇಲರ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡರು ಎಂಬಂಥ ವಿಷಯ ಅವರಿಗೆ ಭಾಳ ಬೇಸರ ತಂತು. ಆದ ಕಾರಣ ಈಗ ಬರೀ ಇಸ್ರಾಯೇಲ್ ವಿರುದ್ಧವಾಗಿ ಅಷ್ಟೇ ಅಲ್ಲ, ಗಿಬ್ಯೋನರಿಗೆ ವಿರುದ್ಧವಾಗಿ ಅವರು ಯುದ್ಧಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಗಿಬ್ಯೋನರಿಗೆ ಹತ್ತಿರ ಅವರು ಇರೋದರಿಂದ ಅವರ ಮೇಲೆ ದಾಳಿ ಮಾಡಲಿಕ್ಕೆ ಬರ್ತಾ ಇರುವಾಗ ಗಿಬ್ಯೋನರು ಏನು ಮಾಡಿದರು, ಯೆಹೋಶುವನ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಏನು ಹೇಳ್ತಾರೆ, ನಾವು ನಿನ್ನ ಸೇವಕರು, ದಯಮಾಡಿ ನಮಗೆ ಕಾಪಾಡಬೇಕು, ನಮಗೆ ಸಹಾಯ ಮಾಡಬೇಕು ಎಂಬುದಾಗಿ ಹೇಳಿದಾಗ ಯೆಹೋಶುವನು ದೇವರನ್ನು ಖಂಡಿತವಾಗಿ ಕೇಳಿರಬೇಕು. ಯಾಕಂದರೆ ದೇವರು ಯೆಹೋಶುವನ ಹತ್ರ ಮಾತಾಡ್ತಾರೆ. ಗಿಬ್ಯೋನರು ಮಾಡಿದ್ದು ತಪ್ಪೇ. ಏನು? ನಟನೆ ಮಾಡಿ ಒಡಂಬಡಿಕೆ ಮಾಡಿಕೊಂಡ್ರು. ಅವ್ರು ಮಾಡಿದ್ದು ತಪ್ಪೇ ಆಗಿದ್ದರೂ ಕೂಡ ಅವರು ದಂಡನೆ ಕಟ್ಟಿಗೆ ತಗೊಂಡು ಬರಬೇಕು, ನೀರು ತಗೊಂಡು ಬರಬೇಕು ಇಸ್ರಾಯೇಲರಿಗೆ ದೇವರ ಆಲಯಕ್ಕೆ. ಅಂಥ ಒಂದು ಜವಾಬ್ದಾರಿಕೆ ಕೆಲಸ ಅವ್ರಿಗೆ ಕೊಡುವಾಗ ಏನಾಯಿತು, ಆದ್ದರಿಂದ ಅವರಿಗೆ ಆಶೀರ್ವಾದ ಕೂಡ ಆಯಿತು. ಹೇಗೆ ಆಶೀರ್ವಾದ ಆಯಿತು ಅಂತ ಹೇಳುವಾಗ, ಈಗ ನೋಡ್ರಿ, ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಹತ್ರ ಅವರು ಸಂಪರ್ಕ ಇಟ್ಕೊಳ್ಳಿಕ್ಕೆ ಅನುಕೂಲ ಆಯ್ತಲ್ಲ. ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದಂಥ ವ್ಯಕ್ತಿಯಾಗಿರುವಂಥ ಯೆಹೋಶುವನಿಗೆ ದೇವರ ಹತ್ರ ಮಾತಾಡ್ತಾನೆ. ದೇವರು ಸಪೋರ್ಟ್ ಮಾಡ್ತಾರೆ ಯೆಹೋಶುವನನ್ನು. ದೇವರು ಯೆಹೋಶುವನನ್ನು ಸಪೋರ್ಟ್ ಮಾಡುವಾಗ ಗಿಬ್ಯೋನರಿಗೂ ಆಶೀರ್ವಾದ ಬರುತ್ತೆ. ಭಕ್ತಿವಂತರಾದ ವ್ಯಕ್ತಿಯ ಜೊತೆಯಲ್ಲಿ ಅನ್ಯೋನ್ಯತೆ, ಸಹವಾಸ, ಸಂಬಂಧ ಇಟ್ಕೊಳ್ಳೋದ್ರಿಂದ ಬರುವಂಥ ಆಶೀರ್ವಾದ ನೋಡ್ರಿ ಎಷ್ಟು ದೊಡ್ಡ ಆಶೀರ್ವಾದ. ಈಗಾಗಲೇ ಒಂದು ಸಾರಿ ಅವರು ತಮ್ಮ ಪ್ರಾಣ ಎಲ್ಲ ಕಳ್ಕೋಬೇಕಾಗಿತ್ತು ಗಿಬ್ಯೋನರು. ಬೇರೆಯವರಂತೆ ಅವರು ಕೂಡ ಸಂಹಾರ ಆಗಬೇಕಾಯಿತು, ಸೋತು ಹೋಗಬೇಕಾಯಿತು, ನಿರ್ಮೂಲವಾಗಬೇಕಾಗಿತ್ತು, ಭೂಮಿಯಲ್ಲಿ ಇಲ್ಲದೆ ಹೋಗಬೇಕಾಯಿತು, ಕುಟುಂಬವಾಗಿ, ಗೋತ್ರವಾಗಿ. ಆದರೆ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿಯ ಬಳಿಯಲ್ಲಿ ಅವರು ಬಂದದರಿಂದ ಮತ್ತು ಸತ್ಯದೇವರು ನಿತ್ಯ ಜೀವವೂ ಆಗಿರುವಂಥ ಕರ್ತನಾದ ದೇವರಾದ ಯೆಹೋವನ ಹೆಸರನ್ನು ಅವರು ಉಚ್ಚರಿಸಿ ಆತನು ಮಾಡಿದ್ದ ಮಹತ್ತನ್ನು ನಂಬಿದ್ದರಿಂದ ಅವ್ರು ಯಾಕೆ ಭಯಪಡಬೇಕಾಗಿತ್ತು? ಯಾಕಂತ ಹೇಳಿದ್ರೆ ಪ್ರಾಣ ಭಯ ಇತ್ತು, ಹೌದು. ಆದರೂ ಕೂಡ ಅವರು ನಂಬಿದ್ರು. ಯಾವ ರೀತಿಯಾಗಿ ದೇವರು ಇಸ್ರಾಯೇಲರನ್ನು ಐಗುಪ್ತ ಜನರಿಂದ ಬಿಡಿಸಿ ಕರ್ಕೊಂಡು ಬಂದು ಈಗ ಕಾನಾನ್ ದೇಶ ಕೊಡ್ತಾನೆ, ಆ ಕಾನಾನ್ ದೇಶದಲ್ಲಿ ನಾವಿದ್ದೇವೆ, ನಮ್ಮನ್ನು ಹೊರಡಿಸಿಬಿಟ್ಟು ಇಸ್ರಾಯೇಲ್ ಅದನ್ನು ವಶಪಡಿಸಿಕೊಳ್ತಾರೆ ಅನ್ನುವಂಥದ್ದನ್ನು ನಂಬಿದ್ರು ಈ ಗಿಬ್ಯೋನರು. ಆದ ಕಾರಣ ದೇವರು ಈಗ ಅವರನ್ನು 2ನೇ ಸಾರಿ ಉಳಿಸ್ತಾನೆ. ಮೊದಲನೇ ಸಾರಿ ಇಸ್ರಾಯೇಲರಿಂದ ಉಳಿಸಿದನು. ಈಗ 5 ಅರಸರು ಯುದ್ಧಕ್ಕೆ ಬರುವಾಗ ಇಸ್ರಾಯೇಲರೇ ಯಾರು ಇವರನ್ನು ಒಮ್ಮೆ ಯುದ್ಧ ಮಾಡಿ ನಾಶ ಮಾಡಬೇಕಂತ ಇದ್ದರು, ಅವರೇ ಈಗ ಇವರನ್ನು ಸಂರಕ್ಷಿಸುವಂಥ ಒಂದು ಕೆಲಸ, ಜವಾಬ್ದಾರಿಕೆ ಹೊತ್ತಿದ್ದಾರೆ. ಆಶ್ಚರ್ಯ, ವಿಚಿತ್ರ. ಅಷ್ಟೇ ಅಲ್ಲದೆ ಯಾರೂ ಕೂಡ ಭೂಮಿಯಲ್ಲಿ ಮಾಡಿದಂಥ ಒಂದು ಕೆಲಸವನ್ನು, ಆಶ್ಚರ್ಯವಾದಂಥ ಒಂದು ಕಾರ್ಯವನ್ನು ಯೆಹೋಶುವನು ಅವತ್ತು ಮಾಡಿ ಗಿಬ್ಯೋನರನ್ನು ಕಾಪಾಡ್ತಾನೆ. ಗಿಬ್ಯೋನರ ಹೆಸರನ್ನು ಆತನು ಹೇಳ್ತಾನೆ. ಏನಂದರೆ, ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ
ಚಂದ್ರನೇ ನೀನು ಐಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಅಂತ. ಸೂರ್ಯನು ಗಿಬ್ಯೋನ್ನಲ್ಲಿ ಇದ್ದಾಗ ಏನಾಗ್ತದೆ, ಅವ್ರ ಬೆಳಕು ಅವ್ರಿಗೆ ಅನುಕೂಲ. ಒಂದು ಲೈಟ್ ಏನಾದರೂ ನಮಗಿದ್ರೆ ಅದು ಅನುಕೂಲ. ಆ ರೀತಿಯಾಗಿ ಸೂರ್ಯನನ್ನೇ ಲೈಟ್ ಆಗಿ, ಅದು ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ಇಂಥ ಒಂದು ಅದ್ಭುತ ಯೆಹೋಶುವನು ಮಾಡ್ತಾನೆ, ಕೇಳ್ತಾನೆ, ದೇವರಿಗೆ ವಿಜ್ಞಾಪಿಸ್ತಾನೆ. ಇದರ ಬಗ್ಗೆ ಕಾಮೆಂಟ್ರಿ ಏನಂತ ಹೇಳಿದ್ರೆ, ಯೆಹೋವನು ಈ ಪ್ರಕಾರವಾಗಿ, ಅಂದರೆ ದೇವರು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಅಂಥ ಒಂದು ಕೆಲಸವನ್ನು, ಅಂಥ ಒಂದು ಕಾರ್ಯವನ್ನು ಗಿಬ್ಯೋನ್ರಿಗೋಸ್ಕರವಾಗಿ ದೇವರು ಮಾಡಿದನು. ನಿಜಕ್ಕೂ ಯೆಹೋಶುವನಿಗಾಗಿ ಮಾಡಿದನು, ಆದರೆ ಯೆಹೋಶುವನು ಗಿಬ್ಯೋನ್ರಿಗಾಗಿ ಮಾಡಿದನು. ಕೊನೆಗೆ ಎಲ್ಲರೂ ಸುರಕ್ಷಿತವಾದರು. ಇಸ್ರಾಯೇಲ್ಯರ ವಿರೋಧವಾಗಿ ಒಬ್ಬನು ತನ್ನ ನಾಲಿಗೆಯನ್ನು ಎತ್ತಲಿಲ್ಲ. 10:21 ಅಂಥ ಒಂದು ಅದ್ಭುತವನ್ನು ಕೊಟ್ಟು ಸಂಪೂರ್ಣವಾದ ಜಯ ದೇವರು ಅವರಿಗೆ ಕೊಟ್ಟನು. 11ನೇ ಅಧ್ಯಾಯ ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡುವಾಗ ಯಾವ ರೀತಿಯಾಗಿ ಇವರು 5 ಜನರ ಮೇಲೆ ಯುದ್ಧ ಮಾಡಿ ಗೆದ್ದರು ಇಸ್ರಾಯೇಲ್ರಂತ ತಿಳಿದ ಮೇಲೆ ಇನ್ನು ಸುಮಾರು 14 ತಂಡದವರು, ರಾಜ್ಯರು ಇನ್ನಷ್ಟು ಯುದ್ಧಕ್ಕೆ ಬರ್ತಾರೆ. ದೊಡ್ಡ ಒಂದು ಸಂಖ್ಯೆ ಇದು, ದೊಡ್ಡ ಒಂದು ಗುಂಪಿದು. ಮೊದಲು ಬಂದಂಥ 5 ಜನರ ಅರಸರು ಸ್ವಲ್ಪ ಮಟ್ಟಿಗೆ ಚಿಕ್ಕ ಸೈಜ್ ಇತ್ತು, ಆದರೆ ಇವರ ಸೈಜ್ ಎಷ್ಟಿತ್ತು ಅಂತ ಹೇಳ್ಬಿಟ್ಟು ಈ 14 ವಿಧವಾದಂಥ ಜನರು, ಗುಂಪುಗಳು, ರಾಜ್ಯವು, ನಗರಗಳು ಇವರೆಲ್ಲ ಬಂದಾಗ ಇದನ್ನೆಲ್ಲ ಕೇಳಿಬಿಟ್ಟು ಅವರು ಏನು ಮಾಡಬೇಕಾಗಿತ್ತು, ಹೆದರಿ ಯುದ್ಧಕ್ಕೆ ಬರಬಾರ್ದಾಗಿತ್ತು. ಆದರೆ ಇವರು ಯುದ್ಧಕ್ಕೆ ಬರ್ತಾರೆ. ಈಗ 5 ಜನರಿಗೆ ಆದಂಥ ಘಟನೆ ಅವರು ಕೇಳಿದಾಗ್ಯೂ ಕೂಡ ಇವರು ಮತ್ತೆ ಬರ್ತಾರೆ ಯುದ್ಧಕ್ಕೆ ಬಂದಾಗ ಬಹು ರಥಾಶ್ವಗಳಿಂದ ಕೂಡಿರುವ ಸರ್ವ ಸೈನ್ಯಗಳನ್ನು ತೆಗೆದುಕೊಂಡು ಬರ್ತಾರೆ. ಈಗ ಅವ್ರು ಎಷ್ಟು ಜನರು ಇದ್ದರು ಅಂತ ಹೇಳ್ಬಿಟ್ಟಾಗ ನೋಡುವಾಗ 11ನೇ ಅಧ್ಯಾಯ ಯೆಹೋಶುವನ ಗ್ರಂಥ 4ನೇ ವಚನದಲ್ಲಿದೆ, ಸೈನಿಕರು ಸಮುದ್ರ ತೀರದ ಮರಳಿನಂತೆ ಅಸಂಖ್ಯರಾಗಿದ್ದರು. ಎಣಿಸ್ಲಿಕ್ಕೂ ಆಗ್ತಾ ಇಲ್ಲ, ಅಷ್ಟೊಂದು ಜನರು ಯುದ್ಧಕ್ಕೆ ಬರ್ತಾ ಇದ್ದಾರೆ ಇಸ್ರಾಯೇಲ್ರಿಗೆ ವಿರುದ್ಧವಾಗಿ. ಬಂದು ಮೇರೋಮ್ ಎಂಬಂಥ ಸ್ಥಳದಲ್ಲಿ ಜಲಾಶಯದ ಬಳಿಯಲ್ಲಿ ಅವರು ಮೇರೋಮ್ ಎಂಬಂಥ ಜಲಾಶಯದ ಬಳಿಯಲ್ಲಿ ಇಳ್ಕೊಳ್ತಾರೆ. ಈಗ ದೊಡ್ಡ ಸೈನ್ಯ ಮರಳಿನಂತೆ ಇದ್ದಾರೆ, ಅಸಂಖ್ಯರಾಗಿದ್ದಾರೆ, ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ದೇವರು ಯೆಹೋಶುವನಿಗೆ ಮಾತನಾಡಿ 6ನೇ ವಚನ, ಯೆಹೋವನು ಯೆಹೋಶುವನಿಗೆ ನೀನು ಅವರಿಗೆ ಹೆದರಬೇಡ. ಆ ಮರಳಿನಂತಿರುವಂಥ ಜನರು ನೋಡುವಾಗ ನಮ್ಗೆ ಭಯ ಆಗ್ಬೋದು. ಬಹುಶಃ ಯೆಹೋಶುವನು ಮನುಷ್ಯನೇ, ಆದ ಕಾರಣ ದೇವರು ಹೆದರಬೇಡ ಅವರಿಗೆ, ನಾಳೆ ಇಷ್ಟೇ ಹೊತ್ತಿಗೆ ಅವರನ್ನು ಇಸ್ರಾಯೇಲ್ರ ಕೈಗೆ ಒಪ್ಪಿಸುವೆ. ದೇವರು ಒಂದು ಗ್ಯಾರಂಟಿಯನ್ನು, ವಾಗ್ದಾನವನ್ನು ದೇವರು ಯೆಹೋಶುವನಿಗೆ ಕೊಡುವಂಥದ್ದನ್ನು ಗಮನಿಸ್ತಕ್ಕದ್ದು. ಅದೇ ರೀತಿಯಾಗಿ ಯೆಹೋಶುವನು ಏನು ಮಾಡ್ತಾನೆ, ತನ್ನ ಎಲ್ಲ ಭಟರೊಡನೆ ಹೊರಟು ಹೋಗಿ ಮೇರೋಮ್ ಜಲಾಶಯದ ಬಳಿಯಲ್ಲಿದ್ದ ಶತ್ರುಗಳ ಮೇಲೆ ಯುದ್ಧ ಮಾಡ್ತಾನೆ. ಯುದ್ಧ ಮಾಡಿ ಕಡೆಗೆ ಗೆಲ್ತಾರೆ. ಇಸ್ರಾಯೇಲರು ಯೆಹೋಶುವನ ನಾಯಕತ್ವದಲ್ಲಿ ಈ ಯುದ್ಧವನ್ನು ಗೆದ್ದವರು ಆಗ್ತಾರೆ. ಮತ್ತು ಈ ವಿಷಯದಲ್ಲಿ ಒಂದು ಕಾಮೆಂಟ್ರಿ ಈ ರೀತಿಯಾಗಿದೆ, 11ನೇ ವಚನ 11:11 ಒಂದು ಪ್ರಾಣಿನೂ ಉಳಿಲಿಲ್ಲ. ಹಾಗಾದರೆ ಸಂಪೂರ್ಣ ಜಯ ಇವರಿಗೆ ಲಭ್ಯವಾಯಿತು. ಹೌದು, ದೇವರ ಒಂದು ವಾಗ್ದಾನ, ದೇವರ ಒಂದು ಕೊಟ್ಟಂಥ ಮಾತು, ಮೋಶೆಗೆ ದೇವರು ಕೊಟ್ಟಂಥ ಮಾತು, ಅಬ್ರಹಾಮನಿಗೆ ದೇವರು ಕೊಟ್ಟಂಥ ವಾಗ್ದಾನ,
ಆ ನಿಮಿತ್ತವಾಗಿ ವಾಗ್ದಾನದ ದೇಶವನ್ನು ಕೊಡ್ತೀನಿ ಎಂಬುದಾಗಿ ಹೇಳಿದಾಗ ಅದನ್ನು ನೆರವೇರಿಸಬೇಕು, ಅದಕ್ಕಾಗಿ ಇದನ್ನು ಮಾಡಿದನು. ಆದರೆ ಅದೇ ಸಂದರ್ಭದಲ್ಲಿ ಯೆಹೋಶುವನು ಕೂಡ ದೇವರೊಂದಿಗೆ ಸಹಕರಿಸಿದನು. ಯೆಹೋಶುವ ಕೋಆಪರೇಟೆಡ್ ವಿತ್ ಗಾಡ್. ಯಾವ ರೀತಿಯಾಗಿ ಎಂಬುದಾಗಿ ನೋಡುವಾಗ 15ನೇ ವಚನದಲ್ಲಿ ಭಾಳ ಸ್ಪಷ್ಟವಾಗಿದೆ. ಪ್ರಿಯ ವೀಕ್ಷಕರೇ, ನಿಮಗೋಸ್ಕರವಾಗಿ ಅದನ್ನು ಓದ್ತೇನೆ. ಯೆಹೋಶುವ 11:15. ಯೆಹೋವನ ಸೇವಕನಾದ ಮೋಶೆಯು ದೇವರು ತನಗೆ ಹೇಳಿದ್ದನ್ನೆಲ್ಲ ಯೆಹೋಶುವನಿಗೆ ಹೇಳಿದನು. ದೇವರು, ಮೋಶೆ, ಯೆಹೋಶುವ. ದೇವರು ಮೋಶೆಗೆ ಇದನ್ನೆಲ್ಲ ಹೇಳು ಅಂತ ಹೇಳಿದಾಗ ಮೋಶೆ ಅದನ್ನೆಲ್ಲ ಯೆಹೋಶುವನಿಗೆ, ತನ್ನ ಶಿಷ್ಯನಿಗೆ ಹೇಳಿದನು, ಮೆಂಟರ್ ಮಾಡಿದನು, ಟ್ರೈನಿಂಗ್ ಕೊಟ್ಟನು. ಸರಿ, ಯೆಹೋಶುವನೇನು ಮಾಡ್ದ? ಅದು ಕೂಡ ಅದರಲ್ಲಿ 2ನೇ ಭಾಗದಲ್ಲಿ ನಾವು ನೋಡ್ತೇವೆ. ಯೆಹೋಶುವ 11:15 2ನೇ ಭಾಗ. ಯೆಹೋಶುವನು ಅದರಂತೆಯೇ ಮಾಡಿದನು. ವಾಕ್ಯ ಕೇಳಿಸ್ಕೊಂಡ ದೇವರ ಭಕ್ತನಾದಂಥ ಮೋಶೆ ಕಡೆಯಿಂದ ಯೆಹೋಶುವನು ದೇವರ ಮಾತನ್ನು ಕೇಳಿಸ್ಕೊಂಡು ಅದರಂತೆಯೇ ಮಾಡಿದನು. ಯೆಹೋವನು ಮೋಶೆಯ ಮೂಲಕ ಆಜ್ಞಾಪಿಸಿದ್ದರಲ್ಲಿ ಅವನು ಒಂದನ್ನು ಮೀರಲಿಲ್ಲ. ವಾವ್, ಆಶ್ಚರ್ಯ. ಹೌದು, ಯೆಹೋಶುವನ ಯುದ್ಧಕ್ಕೆ ಒಂದು ಕಾರಣ, ಯೆಹೋಶುವ 1:8 ಹಗಲಿರುಳು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ದರು. ಮೊದಲನೇ ಅಧ್ಯಾಯ. 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅದನ್ನು ಧ್ಯಾನ ಮಾಡೋದ ಮಾತ್ರವಲ್ಲ, ಸರ್ವ ಸಮೂಹದವರ ಮುಂದೆ ಆ ವಾಕ್ಯ ಬರೆದನು. ಕಲ್ಲಿನ ಮೇಲೆ ಬರೆಯೋದು ಭಾಳ ಕಷ್ಟ, ಬೋರ್ಡ್ ಮೇಲೆ ಬರಿಬೋದು. ಕಲ್ಲಿನ ಮೇಲೆ ಅದನ್ನು ಬರೆದನು. ಅಷ್ಟೇ ಅಲ್ಲ, ಸರ್ವ ಸಮೂಹದವರ ಮುಂದೆ ಆ ದೇವರ ವಾಕ್ಯವನ್ನು ಓದಿದನು. ಯೆಹೋಶುವ ರೆಡ್ ದ ವರ್ಡ್ ಆಫ್ ಗಾಡ್. ಹೌದು, ಯೆಹೋಶುವನು ದೇವರ ವಾಕ್ಯ ಧ್ಯಾನ ಮಾಡಿದನು ಹಗಲಿರುಳು. ಯೆಹೋಶುವನು ದೇವರ ವಾಕ್ಯವನ್ನು ಬರೆಯುವ ಅಭ್ಯಾಸ ಇಟ್ಕೊಂಡಿದ್ದನು. ಯೆಹೋಶುವನು ದೇವರ ವಾಕ್ಯವನ್ನು ಓದುವವನಾಗಿದ್ದನು. ಇದನ್ನೆಲ್ಲ ಎಂಥ ಆತ್ಮದಿಂದ ಅವನು ಮಾಡ್ದ ಎಂಬುದಾಗಿ ನೋಡುವಾಗ, ಯೆಹೋವನು ಮೋಶೆಯ ಮೂಲಕ ಆಜ್ಞಾಪಿಸಿದರಲ್ಲಿ ಅವನು ಒಂದನ್ನು ಮೀರಲಿಲ್ಲ ಎಂಬ ಆತ್ಮದಿಂದ, ಅಂದರೆ ವಿಧೇಯತೆಯ ಆತ್ಮದಿಂದ ಮಾಡ್ದ, ಕೈಕೊಂಡು ನಡೆಯುವ ಆತ್ಮದಿಂದ ಅವನು ಮಾಡ್ದ. ಸ್ಪಿರಿಟ್ ಆಫ್ ಒಬೀಡಿಯನ್ಸ್ ಆ್ಯಂಡ್ ಸಬ್ಮಿಷನ್. ಯೆಹೋಶುವನು ಆ ರೀತಿಯಾಗಿ ಮಾಡಿದ್ದರಿಂದ ಅದರ ಪರಿಣಾಮ ಏನಾಯಿತು? 16ನೇ ವಚನ 11ನೇ ಅಧ್ಯಾಯ ಯೆಹೋಶುವನ ಗ್ರಂಥ 11:16 ನೋಡಿದರೆ ಪಟ್ಟಣಗಳೆಲ್ಲ ಯೆಹೋಶುವನಿಗೆ ಸ್ವಾಧೀನವಾದವು. He possessed lots of the cities of the promised land. ವಾಗ್ದಾನ ದೇಶದ ಪಟ್ಟಣಗಳು ಅನೇಕ ಸ್ವಾಧೀನ ಮಾಡಿಕೊಂಡ್ರು, ವಶಪಡಿಸಿಕೊಂಡ್ರು. ಯೆಹೋಶುವನ್ ನೋಡ್ರಿ, ಅವನು ಒಬ್ಬ ಯುದ್ಧವೀರ. ಒಂದು ಯುದ್ಧ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟ ಎಂಬುದಾಗಿ ನಾವು ತಿಳ್ಕೋಬಾರದು. ಯಾಕಂತ ಹೇಳಿದ್ರೆ 18ನೇ ವಚನದಲ್ಲಿ ಯೆಹೋಶುವನು ಎಲ್ಲ ಅರಸರೊಡನೆ ಬಹು ದಿನಗಳವರೆಗೂ ಯುದ್ಧ ಮಾಡಿದನು. ನಾನು ಅಂದ್ಕೊಂಡೆ 1 hour 2 ತಾಸು 3 ತಾಸು ಯುದ್ಧ ಮುಗೀತು, ಜಯ ಸಿಕ್ಬಿಡ್ತು ಅಂತ. ಇಲ್ಲ, ಬಹು ದಿನಗಳವರೆಗೂ ಯುದ್ಧ ಮಾಡಿದನು. ಇದನ್ನು ಓದುವಾಗ ನನಗೆ ಒಂದು ವಾಕ್ಯ ನೆನಪಿಗೆ ಬರ್ತಾ ಇದೆ. ಹೊಸ ಒಡಂಬಡಿಕೆಯಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಮತ್ತು 12ನೇ ವಚನ ಈ ರೀತಿಯಾಗಿದೆ. ಎಫೆಸ 6:12. ಪ್ರಿಯ ವೀಕ್ಷಕರೇ, ನಿಮಗೋಸ್ಕರವಾಗಿ ಓದ್ತೇನೆ, ಕೇಳಿಸ್ಕೊಡ್ರಿ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜ್ಯತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನಾವು ಹೋರಾಡುವುದು ಕಣ್ಣಿಗೆ ಕಾಣದಂಥ ವೈರಿಗಳ ಮೇಲೆ, ದುರಾತ್ಮಗಳ ಸೈನ್ಯಗಳ ಮೇಲೆ.
ಹಾಗಾದರೆ ದುರಾತ್ಮ ಸೈನ್ಯಗಳ ಮೇಲೆ ದುಷ್ಟಶಕ್ತಿಗಳ ಮೇಲೆ ಪೈಶಾಚಿಕವಾದಂಥ ಶಕ್ತಿಗಳ ಮೇಲೆ ನಾವು ಹೋರಾಡಬೇಕಾದರೆ ಒಂದು ಕಂಡೀಷನ್, ನಿಬಂಧನೆ ಏನಂದರೆ ಮನುಷ್ಯ ಮಾತ್ರದವರ ಸಂಗಡ ಹೋರಾಡಬಾರದು. ಹೌದು, ಯೆಹೋಶುವನು ಬಹು ದಿನಗಳವರೆಗೂ ಯುದ್ಧ ಮಾಡಿದನಂತ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಮತ್ತು ಹೌದು, ದೇವರು ಅವರಿಗೆ ಜಯ ಕೊಟ್ಟಿದ್ದಕ್ಕೆ ಒಂದು ಕಾರಣ, ದೇವರು ತಾನೇ ಯುದ್ಧ ಮಾಡಿದನು ತನ್ನ ಜನರಿಗೋಸ್ಕರವಾಗಿ. ಮತ್ತು ಆ ದೇಶದಲ್ಲಿ ಉನ್ನತ ಪುರುಷರಿದ್ದರು, ಸಂಪೂರ್ಣ ಜಯ ಅವರಿಗೆ ಸಿಕ್ತು. ಮತ್ತು ಈ ರೀತಿಯಾಗಿ ಯುದ್ಧದ ಮಾಡಿದ ಮೇಲೆ ಆ ಕಾನಾನ್ ದೇಶವನ್ನು ಗೋತ್ರ ಕುಲಕ್ಕೆ ಅನುಸಾರವಾಗಿ ಇಸ್ರಾಯೇಲರ ಕುಲಕ್ಕೆ 12 ಗೋತ್ರದವರಿಗೆ ಅದನ್ನು ಹಂಚಿಕೊಡ್ತಾನ್ರಿ. ಆದರೂ ಇನ್ನೂ ವಶಪಡಿಸ್ಕೊಳ್ಳುವಂಥದ್ದಿದೆ. ಆದರೂ ಕೂಡ ಹಾಗೆಯೇ ವಶಪಡಿಸ್ಕೊಳ್ತಾ, ಅದನ್ನು ಪ್ರವೇಶ ಮಾಡ್ತಾ, ಅದನ್ನು ಸ್ವಾಧೀನ ಮಾಡಿಕೊಳ್ತಾ ಕಾನಾನ್ ದೇಶವನ್ನು ಅದನ್ನು ವಿಭಾಗಿಸಿ ಕೊಡುವಂಥದ್ದನ್ನು ನಾವು ಆ 11ನೇ ಅಧ್ಯಾಯ ಯೆಹೋಶುವನ ಗ್ರಂಥದಲ್ಲಿ ನಾವು ನೋಡ್ತೇವೆ. ಹೌದು, ಈ ರೀತಿಯಾಗಿ ದೇವರು ತನ್ನ ಸಾನ್ನಿಧ್ಯದಿಂದ ನಮಗೆ ಜಯವನ್ನು, ನಮಗೆ ಬೇಕಾದ ವಾಗ್ದಾನ ದೇಶವನ್ನು ಕೊಡುವಂಥದ್ದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನ ಮೂಲಕವಾಗಿ ಉದ್ದೇಶವನ್ನು ಇಟ್ಟುಕೊಂಡಿದ್ದಾನೆ. 11ನೇ ಅಧ್ಯಾಯ ಯೆಹೋಶುವನ ಗ್ರಂಥ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 11. And it came to pass, when Jabin king of Hazor had heard those things, that he sent to Jobab king of Madon, and to the king of Shimron, and to the king of Aksaph, and to the kings that were on the north of the mountains, and of the plain south of Chinneroth, and in the valley, and in the borders of Dor on the west, and to the Canaanite on the east and on the west, and to the Amorite, and the Hittite, and the Perizzite, and the Jebusite in the mountains, and to the Hivite under Hermon in the land of Mizpah. And they went out, they and all their hosts with them, much people, even as the sand that is upon the seashore in multitude, with horses and chariots very many. And when all these kings were met together, they came and pitched together at the waters of Merom, to fight against Israel. And the Lord said unto Joshua, Be not afraid because of them, for tomorrow about this time will I deliver them up all slain before Israel. Thou shalt hock their horses, and burn their chariots with fire. So Joshua came, and all the people of war with him, against them by the waters of Merom suddenly, and they fell upon them. And the Lord delivered them into the hand of Israel, who smote them, and chased them unto great Zidon, and unto Misrephoth Maim, and unto the valley of Mizpah eastward, and they smote them until they left them none remaining. And Joshua did unto them as the Lord bade him. He hocked their horses, and burnt their chariots with fire. And Joshua at that time turned back, and took Hazor, and smote the king thereof with the sword. For Hazor beforetime was the head of all those kingdoms. And they smote all the souls that were therein with the edge of the sword, utterly destroying them. There was not any left to breathe, and he burnt Hazor with fire. And all the cities of those kings, and all the kings of them, did Joshua take, and smote them with the edge of the sword, and he utterly destroyed them, as Moses the servant of the Lord commanded. But as for the cities that stood still in their strength, Israel burned none of them, save Hazor only, that did Joshua burn. And all the spoil of these cities, and the cattle, the children of Israel took for a prey unto themselves, but every man they smote with the edge of the sword, until they had destroyed them, neither left they any to breathe. As the Lord commanded Moses his servant, so did Moses command Joshua, and so did Joshua.
He left nothing undone of all that the Lord commanded Moses. So Joshua took all that land, the hills, and all the south country, and all the land of Goshen, and the valley, and the plain, and the mountain of Israel, and the valley of the same, even from the Mount Halach that goeth up to Seir, even unto Baal-Gad in the valley of Lebanon under Mount Hermon, and all their kings he took, and smote them, and slew them. Joshua made war a long time with all those kings. There was not a city that made peace with the children of Israel, save the Hivites, the inhabitants of Gibeon. All other they took in battle. For it was of the Lord to harden their hearts, that they should come against Israel in battle, that he might destroy them utterly, and that they might have no favor, but that he might destroy them as the Lord commanded Moses. And at that time came Joshua, and cut off the Anakims from the mountains, from Hebron, from Debir, from Anab, and from all the mountains of Judah, and from all the mountains of Israel. Joshua destroyed them utterly with their cities. There was none of the Anakims left in the land of the children of Israel, only in Gaza, in Gath, and in Ashdod there remained. So Joshua took the whole land, according to all that the Lord said unto Moses, and Joshua gave it for an inheritance unto Israel according to their divisions by their tribes, and the land rested from war.